ಕರಾವಳಿ ದೈವಾರಾಧನೆಯ ಬೀಡು. ಇಲ್ಲಿ ದೈವಗಳ ನೇಮೋತ್ಸವ ಸದಾ ನಡೀತಾನೆ ಇರುತ್ತೆ. ಇಂತಹದ್ದೇ ಅಪರೂಪದ ದೈವದ ನೇಮೋತ್ಸವಕ್ಕೆ ಭಕ್ತರ ದಂಡು ಹರಿದು ಬಂದಿದೆ. ದೈವಾರಾಧನೆ ಕರುನಾಡಿನ ವಿಶೇಷ ಸಂಸ್ಕೃತಿ, ಕರಾವಳಿ ಜನರ ಶಕ್ತಿ, ತುಳುನಾಡು ಜನರ ಭಕ್ತಿ. ಕೋಟ್ಯಾಂತರ ಜನರು ದೈವವನ್ನ ಪೂಜಿಸುತ್ತಾರೆ, ಭಯ ಭಕ್ತಿಯಿಂದ ಆರಾಧಿಸುತ್ತಾರೆ. ಪಶ್ಚಿಮ ಘಟ್ಟದ ತಪ್ಪಲಿನ ಹೆಬ್ರಿ ತಾಲೂಕು ಸಮೀಪದ ತಿಂಗಳಿಯ ಗರಡಿಯಲ್ಲಿ ಸಾಹಿತ್ಯ ಆರಾಧನೆ ಜೊತೆಯಲ್ಲಿ ದೈವಾರಾಧನೆ ನಡೆಯಿತು. ಶಿವರಾಯ ದೈವದ ನೇಮ ಸಂಪನ್ನ. ನೇಮೋತ್ಸವದಲ್ಲಿ ಭಕ್ತರ ದಂಡು. ಅರಣ್ಯ ಪ್ರದೇಶದ ನಡುವೆ ಇರುವ ಈ ತಿಂಗಳೆಯ ದೈವ ಸನ್ನಿಧಿಯಲ್ಲಿ ನಡೆದ 64ನೇ ವರ್ಷದ ಸಾಹಿತ್ಯೋತ್ಸವಕ್ಕೆ ಸಾವಂತವಾಡಿಯ ಅರಸರಾದ ರಾಜ ಬಹದ್ದೂರ್ ಕೆಎಂ ಸಾವಂತ್ ಭೋಸ್ಲೆ ಆಗಮಿಸಿದ್ರು. ಧರ್ಮ, ಕಲೆ, ಸಾಹಿತ್ಯದ ಉತ್ಸವದಲ್ಲಿ ಸಾವಿರಾರು ಜನ ಈ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು. ಇಲ್ಲಿ ಬ್ರಹ್ಮ ಬೈದರ್ಕಳ ನೇಮ ನಡೆಯಿತು. ಶಿವರಾಯ ದೈವದ ನೇಮೋತ್ಸವವನ್ನ ನೋಡಲು ಉಡುಪಿ ಮಾತ್ರವಲ್ಲದೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿದ್ರು. ನೇಮೋತ್ಸವವನ್ನ ಕಂಡು ಭಕ್ತರು ಪುನೀತರಾದ್ರು. ಒಂದು ಕಾಲದಲ್ಲಿ ತಿಂಗಳೆಯು ಅರಮನೆಯ ಆಳ್ವಿಕೆಗೆ ಒಳಪಟ್ಟ ಮನೆತನವಾಗಿತ್ತು. ಋಷಿಶೃಂಗ ಮಹರ್ಷಿಗಳು ತಿಂಗಳೆಯಲ್ಲಿ ತಪಸ್ಸು, ಯಜ್ಞ, ಯಾಗಾದಿಗಳನ್ನ ಮಾಡುತ್ತಿದ್ರು. ಗುತ್ತುಬರಿಕೆಗಳನ್ನು ಹೊಂದಿರುವಂಥ ಒಂದು ಪುರಾತನ ಇತಿಹಾಸ ಇರುವಂಥ ಒಂದು ಮನೆತನ ಆಗಿತ್ತು. ಈ ಮನೆತನಕ್ಕೆ ಸಂಬಂಧಪಟ್ಟಂತೆ ಈ ದೈವಗಳು ಅನೇಕ ಕಡೆಗಳಲ್ಲಿ ಆರಾಧನೆ ಮಾಡ್ತಾಯಿದ್ವು. ಶಿವರಾಯ ಎನ್ನುವಂಥದ್ದು 16 ಮಾಗಣಿಗೆಗೆ ಒಂದು ಗ್ರಾಮದೈವ ಎನ್ನುವಂಥದ್ದು ಹೆಸರಿನಲ್ಲಿ ಹಿನ್ನೆಲೆಯಲ್ಲಿ ಆರಾಧನೆ ಆಗ್ತಾ ಇತ್ತು ಅಂತ ಐತಿಹ್ಯ ಇದೆ. ತಿಂಗಳೆಯ ಶಿವರಾಯ ದೈವ ಸುತ್ತಮುತ್ತಲಿನ 16 ಮಾಗಣೆಗೆ ಸಂಬಂಧಿಸಿದ ದೈವ. ಈ ದೈವ ತನ್ನನ್ನ ಬೇಡಿ ಬಂದ ಭಕ್ತರ ಸಂಕಷ್ಟಗಳನ್ನ ದೂರ ಮಾಡುತ್ತೆ ಎಂಬ ನಂಬಿಕೆ ಕರಾವಳಿಯ ಜನರಲ್ಲಿದೆ. ಶಿವರಾಯ ಮತ್ತು ಬೇರ್ಮೇರ್ ಬೈದೂರ್ಗಳ ಭೇಟಿಯು ಕ್ಷಣವನ್ನ ಭಕ್ತ ಜನ ಕಣ್ತುಂಬಿಕೊಂಡ್ರು. ನೇಮೋತ್ಸವ ಸಾಹಿತ್ಯ ಸಂಭ್ರಮದ ನಡುವೆ ಯಕ್ಷಗುರು ಬನ್ನಂಜೆ ಸಂಜೀವ ಸುವರ್ಣ ಅವರ ನಿರ್ದೇಶನದಲ್ಲಿ ಚಕ್ರವ್ಯೂಹ ಯಕ್ಷಗಾನ ಎಲ್ಲರ ಗಮನವನ್ನು ಸೆಳೆಯಿತು. ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿ ದೈವಾರಾಧನೆಯ ಬೀಡು. ಇಲ್ಲಿ ದೈವಗಳ ನೇಮೋತ್ಸವ ಸದಾ ನಡೀತಾನೆ ಇರುತ್ತೆ. ಇಂತಹದ್ದೇ ಅಪರೂಪದ ದೈವದ ನೇಮೋತ್ಸವಕ್ಕೆ ಭಕ್ತರ ದಂಡು ಹರಿದು ಬಂದಿದೆ. ದೈವಾರಾಧನೆ ಕರುನಾಡಿನ ವಿಶೇಷ ಸಂಸ್ಕೃತಿ, ಕರಾವಳಿ ಜನರ ಶಕ್ತಿ, ತುಳುನಾಡು ಜನರ ಭಕ್ತಿ. ಕೋಟ್ಯಾಂತರ ಜನರು ದೈವವನ್ನ ಪೂಜಿಸುತ್ತಾರೆ, ಭಯ ಭಕ್ತಿಯಿಂದ ಆರಾಧಿಸುತ್ತಾರೆ. ಪಶ್ಚಿಮ ಘಟ್ಟದ ತಪ್ಪಲಿನ ಹೆಬ್ರಿ ತಾಲೂಕು ಸಮೀಪದ ತಿಂಗಳಿಯ ಗರಡಿಯಲ್ಲಿ ಸಾಹಿತ್ಯ ಆರಾಧನೆ ಜೊತೆಯಲ್ಲಿ ದೈವಾರಾಧನೆ ನಡೆಯಿತು.
ಶಿವರಾಯ ದೈವದ ನೇಮ ಸಂಪನ್ನ. ನೇಮೋತ್ಸವದಲ್ಲಿ ಭಕ್ತರ ದಂಡು. ಅರಣ್ಯ ಪ್ರದೇಶದ ನಡುವೆ ಇರುವ ಈ ತಿಂಗಳೆಯ ದೈವ ಸನ್ನಿಧಿಯಲ್ಲಿ ನಡೆದ 64ನೇ ವರ್ಷದ ಸಾಹಿತ್ಯೋತ್ಸವಕ್ಕೆ ಸಾವಂತವಾಡಿಯ ಅರಸರಾದ ರಾಜ ಬಹದ್ದೂರ್ ಕೆ. ಸಾವಂತ್ ಭೋಸ್ಲೆ ಆಗಮಿಸಿದ್ರು. ಧರ್ಮ, ಕಲೆ, ಸಾಹಿತ್ಯದ ಉತ್ಸವದಲ್ಲಿ ಸಾವಿರಾರು ಜನ ಈ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು. ಇಲ್ಲಿ ಬ್ರಹ್ಮ ಬೈದರ್ಕಳ ನೇಮ ನಡೆಯಿತು. ಶಿವರಾಯ ದೈವದ ನೇಮೋತ್ಸವವನ್ನ ನೋಡಲು ಉಡುಪಿ ಮಾತ್ರವಲ್ಲದೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿದ್ರು. ನೇಮೋತ್ಸವವನ್ನ ಕಂಡು ಭಕ್ತರು ಪುನೀತರಾದ್ರು. ಒಂದು ಕಾಲದಲ್ಲಿ ತಿಂಗಳೆಯು ಅರಮನೆಯ ಆಳ್ವಿಕೆಗೆ ಒಳಪಟ್ಟ ಮನೆತನವಾಗಿತ್ತು. ಋಷಿ ಶೃಂಗ ಮಹರ್ಷಿಗಳು ತಿಂಗಳೆಯಲ್ಲಿ ತಪಸ್ಸು, ಯಜ್ಞ, ಯಾಗಾದಿಗಳನ್ನು ಮಾಡುತ್ತಿದ್ರು. ಗುತ್ತುಬರಿಕೆಗಳನ್ನು ಹೊಂದಿರುವಂಥ ಒಂದು ಪುರಾತನ ಇತಿಹಾಸ ಇರುವಂಥ ಒಂದು ಮನೆತನ ಆಗಿತ್ತು. ಈ ಮನೆತನಕ್ಕೆ ಸಂಬಂಧಪಟ್ಟಂತೆ ಈ ದೈವಗಳು ಅನೇಕ ಕಡೆಗಳಲ್ಲಿ ಆರಾಧನೆ ಮಾಡ್ತಾಯಿದ್ವು. ಶಿವರಾಯ ಎನ್ನುವಂಥದ್ದು 16 ಮಾಗಣಿಗೆಗೆ ಒಂದು ಗ್ರಾಮದೈವ ಎನ್ನುವಂಥದ್ದು ಹೆಸರಿನಲ್ಲಿ ಹಿನ್ನೆಲೆಯಲ್ಲಿ ಆರಾಧನೆ ಆಗ್ತಾ ಇತ್ತು ಅಂತ ಐತಿಹ್ಯ ಇದೆ. ತಿಂಗಳೆಯ ಶಿವರಾಯ ದೈವ ಸುತ್ತಮುತ್ತಲಿನ 16 ಮಾಗಣೆಗೆ ಸಂಬಂಧಿಸಿದ ದೈವ. ಈ ದೈವ ತನ್ನನ್ನ ಬೇಡಿ ಬಂದ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುತ್ತೆ ಎಂಬ ನಂಬಿಕೆ ಕರಾವಳಿಯ ಜನರಲ್ಲಿದೆ. ಶಿವರಾಯ ಮತ್ತು ಬೇರ್ಮೇರ್ ಬೈದೂರ್ಗಳ ಭೇಟಿಯು ಕ್ಷಣವನ್ನ ಭಕ್ತ ಜನ ಕಣ್ತುಂಬಿಕೊಂಡ್ರು. ನೇಮೋತ್ಸವ ಸಾಹಿತ್ಯ ಸಂಭ್ರಮದ ನಡುವೆ ಯಕ್ಷಗುರು ಬನ್ನಂಜೆ ಸಂಜೀವ ಸುವರ್ಣ ಅವರ ನಿರ್ದೇಶನದಲ್ಲಿ ಚಕ್ರವ್ಯೂಹ ಯಕ್ಷಗಾನ ಎಲ್ಲರ ಗಮನವನ್ನು ಸೆಳೆಯಿತು. ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿ ದೈವಾರಾಧನೆಯ ಬೀಡು. ಇಲ್ಲಿ ದೈವಗಳ ನೇಮೋತ್ಸವ ಸದಾ ನಡೀತಾನೆ ಇರುತ್ತೆ. ಇಂತಹದ್ದೇ ಅಪರೂಪದ ದೈವದ ನೇಮೋತ್ಸವಕ್ಕೆ ಭಕ್ತರ ದಂಡು ಹರಿದು ಬಂದಿದೆ. ದೈವಾರಾಧನೆ ಕರುನಾಡಿನ ವಿಶೇಷ ಸಂಸ್ಕೃತಿ, ಕರಾವಳಿ ಜನರ ಶಕ್ತಿ, ತುಳುನಾಡ ಜನರ ಭಕ್ತಿ. ಕೋಟ್ಯಾಂತರ ಜನರು ದೈವವನ್ನ ಪೂಜಿಸುತ್ತಾರೆ, ಭಯ ಭಕ್ತಿಯಿಂದ ಆರಾಧಿಸುತ್ತಾರೆ. ಪಶ್ಚಿಮ ಘಟ್ಟದ ತಪ್ಪಲಿನ ಹೆಬ್ರಿ ತಾಲೂಕು ಸಮೀಪದ ತಿಂಗಳೆಯ ಗರಡಿಯಲ್ಲಿ ಸಾಹಿತ್ಯ ಆರಾಧನೆ ಜೊತೆಯಲ್ಲಿ ದೈವಾರಾಧನೆ ನಡೆಯಿತು. ಶಿವರಾಯ ದೈವದ ನೇಮ ಸಂಪನ್ನ. ನೇಮೋತ್ಸವದಲ್ಲಿ ಭಕ್ತರ ದಂಡು. ಅರಣ್ಯ ಪ್ರದೇಶದ ನಡುವೆ ಇರುವ ಈ ತಿಂಗಳೆಯ ದೈವ ಸನ್ನಿಧಿಯಲ್ಲಿ ನಡೆದ 64ನೇ ವರ್ಷದ ಸಾಹಿತ್ಯೋತ್ಸವಕ್ಕೆ ಸಾವಂತವಾಡಿಯ ಅರಸರಾದ ರಾಜ ಬಹದ್ದೂರ್ ಕೆ. ಸಾವಂತ್ ಭೋಸ್ಲೆ ಆಗಮಿಸಿದ್ರು. ಧರ್ಮ, ಕಲೆ, ಸಾಹಿತ್ಯದ ಉತ್ಸವದಲ್ಲಿ ಸಾವಿರಾರು ಜನ ಈ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು. ಇಲ್ಲಿ ಬ್ರಹ್ಮ ಬೈದರ್ಕಳ ನೇಮ ನಡೆಯಿತು. ಶಿವರಾಯ ದೈವದ ನೇಮೋತ್ಸವವನ್ನ ನೋಡಲು ಉಡುಪಿ ಮಾತ್ರವಲ್ಲದೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿದ್ರು. ನೇಮೋತ್ಸವವನ್ನ ಕಂಡು ಭಕ್ತರು ಪುನೀತರಾದ್ರು. ಒಂದು ಕಾಲದಲ್ಲಿ ತಿಂಗಳೆಯು ಅರಮನೆಯ ಆಳ್ವಿಕೆಗೆ ಒಳಪಟ್ಟ ಮನೆತನವಾಗಿತ್ತು. ಋಷಿ ಶೃಂಗ ಮಹರ್ಷಿಗಳು ತಿಂಗಳೆಯಲ್ಲಿ ತಪಸ್ಸು, ಯಜ್ಞ, ಯಾಗಾದಿಗಳನ್ನು ಮಾಡುತ್ತಿದ್ರು. ಗುತ್ತುಬರಿಕೆಗಳನ್ನು ಹೊಂದಿರುವಂಥ ಒಂದು ಪುರಾತನ ಇತಿಹಾಸ ಇರುವಂಥ ಒಂದು ಮನೆತನ ಆಗಿತ್ತು. ಈ ಮನೆತನಕ್ಕೆ ಸಂಬಂಧಪಟ್ಟಂತೆ ಈ ದೈವಗಳು ಅನೇಕ ಕಡೆಗಳಲ್ಲಿ ಆರಾಧನೆ ಮಾಡ್ತಾಯಿದ್ವು. ಶಿವರಾಯ ಎನ್ನುವಂಥದ್ದು 16 ಮಾಗಣಿಗೆಗೆ ಒಂದು
ಗ್ರಾಮದೈವ ಎನ್ನುವಂಥದ್ದು ಹೆಸರಿನಲ್ಲಿ ಹಿನ್ನೆಲೆಯಲ್ಲಿ ಆರಾಧನೆ ಆಗ್ತಾ ಇತ್ತು ಅಂತ ಐತಿಹ್ಯ ಇದೆ. ತಿಂಗಳೆಯ ಶಿವರಾಯ ದೈವ ಸುತ್ತಮುತ್ತಲಿನ 16 ಮಾಗಣೆಗೆ ಸಂಬಂಧಿಸಿದ ದೈವ. ಈ ದೈವ ತನ್ನನ್ನ ಬೇಡಿ ಬಂದ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುತ್ತೆ ಎಂಬ ನಂಬಿಕೆ ಕರಾವಳಿಯ ಜನರಲ್ಲಿದೆ. ಶಿವರಾಯ ಮತ್ತು ಬೇರ್ಮೇರ್ ಬೈದೂರುಗಳ ಭೇಟಿಯು ಕ್ಷಣವನ್ನ ಭಕ್ತ ಜನ ಕಣ್ತುಂಬಿಕೊಂಡ್ರು. ನೇಮೋತ್ಸವ ಸಾಹಿತ್ಯ ಸಂಭ್ರಮದ ನಡುವೆ ಯಕ್ಷಗುರು ಬನ್ನಂಜೆ ಸಂಜೀವ ಸುವರ್ಣ ಅವರ ನಿರ್ದೇಶನದಲ್ಲಿ ಚಕ್ರವ್ಯೂಹ ಯಕ್ಷಗಾನ ಎಲ್ಲರ ಗಮನವನ್ನು ಸೆಳೆಯಿತು. ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿ ದೈವಾರಾಧನೆಯ ಬೀಡು. ಇಲ್ಲಿ ದೈವಗಳ ನೇಮೋತ್ಸವ ಸದಾ ನಡೀತಾನೆ ಇರುತ್ತೆ. ಇಂತಹದ್ದೇ ಅಪರೂಪದ ದೈವದ ನೇಮೋತ್ಸವಕ್ಕೆ ಭಕ್ತರ ದಂಡು ಹರಿದು ಬಂದಿದೆ. ದೈವಾರಾಧನೆ ಕರುನಾಡಿನ ವಿಶೇಷ ಸಂಸ್ಕೃತಿ, ಕರಾವಳಿ ಜನರ ಶಕ್ತಿ, ತುಳುನಾಡ ಜನರ ಭಕ್ತಿ. ಕೋಟ್ಯಾಂತರ ಜನರು ದೈವವನ್ನ ಪೂಜಿಸುತ್ತಾರೆ, ಭಯ ಭಕ್ತಿಯಿಂದ ಆರಾಧಿಸುತ್ತಾರೆ. ಪಶ್ಚಿಮ ಘಟ್ಟದ ತಪ್ಪಲಿನ ಹೆಬ್ರಿ ತಾಲೂಕು ಸಮೀಪದ ತಿಂಗಳೆಯ ಗರಡಿಯಲ್ಲಿ ಸಾಹಿತ್ಯ ಆರಾಧನೆ ಜೊತೆಯಲ್ಲಿ ದೈವಾರಾಧನೆ ನಡೆಯಿತು. ಶಿವರಾಯ ದೈವದ ನೇಮ ಸಂಪನ್ನ. ನೇಮೋತ್ಸವದಲ್ಲಿ ಭಕ್ತರ ದಂಡು. ಅರಣ್ಯ ಪ್ರದೇಶದ ನಡುವೆ ಇರುವ ಈ ತಿಂಗಳೆಯ ದೈವ ಸನ್ನಿಧಿಯಲ್ಲಿ ನಡೆದ 64ನೇ ವರ್ಷದ ಸಾಹಿತ್ಯೋತ್ಸವಕ್ಕೆ ಸಾವಂತವಾಡಿಯ ಅರಸರಾದ ರಾಜ ಬಹದ್ದೂರ್ ಕೆಎಂ ಸಾವಂತ್ ಭೋಸ್ಲೆ ಆಗಮಿಸಿದ್ರು. ಧರ್ಮ, ಕಲೆ, ಸಾಹಿತ್ಯದ ಉತ್ಸವದಲ್ಲಿ ಸಾವಿರಾರು ಜನ ಈ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು. ಇಲ್ಲಿ ಬ್ರಹ್ಮ ಬೈದರ್ಕಳ ನೇಮ ನಡೆಯಿತು. ಶಿವರಾಯ ದೈವದ ನೇಮೋತ್ಸವವನ್ನ ನೋಡಲು ಉಡುಪಿ ಮಾತ್ರವಲ್ಲದೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿದ್ರು. ನೇಮೋತ್ಸವವನ್ನ ಕಂಡು ಭಕ್ತರು ಪುನೀತರಾದ್ರು. ಒಂದು ಕಾಲದಲ್ಲಿ ತಿಂಗಳೆಯು ಅರಮನೆಯ ಆಳ್ವಿಕೆಗೆ ಒಳಪಟ್ಟ ಮನೆತನವಾಗಿತ್ತು. ಋಷಿಶೃಂಗ ಮಹರ್ಷಿಗಳು ತಿಂಗಳೆಯಲ್ಲಿ ತಪಸ್ಸು, ಯಜ್ಞ, ಯಾಗಾದಿಗಳನ್ನು ಮಾಡುತ್ತಿದ್ದರು. ಗುತ್ತುಬರಿಕೆಗಳನ್ನು ಹೊಂದಿರುವಂಥ ಒಂದು ಪುರಾತನ ಇತಿಹಾಸ ಇರುವಂಥ ಒಂದು ಮನೆತನ ಆಗಿತ್ತು. ಈ ಮನೆತನಕ್ಕೆ ಸಂಬಂಧಪಟ್ಟಂತೆ ಈ ದೈವಗಳು ಅನೇಕ ಕಡೆಗಳಲ್ಲಿ ಆರಾಧನೆ ಮಾಡ್ತಾಯಿದ್ವು. ಶಿವರಾಯ ಎನ್ನುವಂಥದ್ದು 16 ಮಾಗಣಿಗೆಗೆ ಒಂದು ಗ್ರಾಮದೈವ ಎನ್ನುವಂಥದ್ದು ಹೆಸರಿನಲ್ಲಿ ಹಿನ್ನೆಲೆಯಲ್ಲಿ ಆರಾಧನೆ ಆಗ್ತಾ ಇತ್ತು ಅಂತ ಐತಿಹ್ಯ ಇದೆ. ತಿಂಗಳೆಯ ಶಿವರಾಯ ದೈವ ಸುತ್ತಮುತ್ತಲಿನ 16 ಮಾಗಣೆಗೆ ಸಂಬಂಧಿಸಿದ ದೈವ. ಈ ದೈವ ತನ್ನನ್ನ ಬೇಡಿ ಬಂದ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುತ್ತೆ ಎಂಬ ನಂಬಿಕೆ ಕರಾವಳಿಯ ಜನರಲ್ಲಿದೆ. ಶಿವರಾಯ ಮತ್ತು ಬೇರ್ಮೇರ್ ಬೈದೂರುಗಳ ಭೇಟಿಯು ಕ್ಷಣವನ್ನ ಭಕ್ತ ಜನ ಕಣ್ತುಂಬಿಕೊಂಡ್ರು. ನೇಮೋತ್ಸವ ಸಾಹಿತ್ಯ ಸಂಭ್ರಮದ ನಡುವೆ ಯಕ್ಷಗುರು ಬನ್ನಂಜೆ ಸಂಜೀವ ಸುವರ್ಣ ಅವರ ನಿರ್ದೇಶನದಲ್ಲಿ ಚಕ್ರವ್ಯೂಹ ಯಕ್ಷಗಾನ ಎಲ್ಲರ ಗಮನವನ್ನು ಸೆಳೆಯಿತು.